ನೆಕ್ಸ್ಟ್ ಜನವಾರ ಹಾಕದೇ ಇದ್ದುದಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡಲಿಲ್ಲವಲ್ಲ. ಈ ಹಿನ್ನೆಲೆಯಲ್ಲಿ ಪರೀಕ್ಷೆಯ ವಂಚಿತ ವಿದ್ಯಾರ್ಥಿ ಸುಚಿವ್ರತ್ ಇವ್ರ ಮನೆಗೆ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಬೀದರ್ನಲ್ಲಾಗಿತ್ತು, ಶಿವಮೊಗ್ಗದಲ್ಲಾಯಿತು, ಧಾರವಾಡದಲ್ಲೂ ಆಯಿತು ಈ ಪ್ರಕರಣ. ಈಗ ಬಿಡಿ, ಸುಚಿವ್ರತ್ ಎಕ್ಸಾಮ್ ಬರೀಲಿಲ್ಲ, ವಂಚಿತ ವಿದ್ಯಾರ್ಥಿ. ಈಗ ಇವ್ರ ಮನೆಗೆ ಸಚಿವ ರಹೀಂ ಖಾನ್ ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬಿದ್ದಾರೆ. ಪರೀಕ್ಷೆ ವೇಳೆ ಆ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದು ನಿಜ ತಪ್ಪೆ. ಇಂಜಿನಿಯರಿಂಗ್ ಓದಿದ್ರೆ ನಮ್ಮ ಕಾಲೇಜಿನಲ್ಲೇ ಫ್ರೀ ಅಡ್ಮಿಷನ್ ಕೊಡ್ತೀವಿ ಅಂತ ಅಭಯ ನೀಡಿದ್ದಾರೆ. ಭಾಲ್ಕಿಯ ಭೀಮಣ್ಣ ಖಂಡ್ರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫ್ರೀ ಸೀಟ್ ಕೊಡೋ ಭರವಸೆ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ. ಸುಚಿವ್ರತ್ಗೆ ಆತ್ಮಸ್ಥೈರ್ಯವನ್ನು ತುಂಬಿ ಬಂದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಶೈಕ್ಷಣಿಕ ಯಾವುದೇ ಒಂದು ಮಟ್ಟ ಆಗ್ಬಿಡೋ ಭರವಸೆ ನಿಜಕ್ಕೂ ಸಚಿವ ಫೋನ್ ಮಾಡಿದ್ಮೇಲೆ ಅಂತಾರೆ ಕಳಿಸ್ಕೊಡ್ರಿ ಮೇಡಮ್ 10 ನಿಮಿಷ ಟೈಮ್ ಐತ್ರಿ. ಆಮೇಲೆ ಇವಾಗ ಹೋದ್ರು ಇಲ್ಲ ಮೇಡಮ್ ಆಗೋಗ್ಯದ ಪೇಪರು ಪ್ಯಾಕ್ ಆಗ್ಯಾವ, ನೀವು ಬಾಯಿ ಪೇಪರ್ ಕೊಡ್ರಿ. ತಪ್ಪು ಮಾಡಿದಾರೆ ಇಂಜಿನಿಯರಿಂಗ್ ಮಾಡ್ತೀರ ನಮ್ಮ ಕಾಲೇಜ್ದಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ ಸಂಪರ್ಕದಲ್ಲಿ. ರಾಜ್ಕುಮಾರ್, ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ ಸುಚಿವ್ರತ್ ಮನೆಗೆ. ಏನೇನಂತಂದ್ರು ಅವ್ರ ಕುಟುಂಬಸ್ಥರ ಜೊತೆಗೆ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ಮೊನ್ನೆ 17ನೇ ತಾರೀಕು ಸುಚಿವ್ರತ್ ಒಂದು ಎಕ್ಸಾಮ್ ಬರಿಬೇಕಾಗಿತ್ತು. ಜನಿವಾರ ಧರಿಸ್ಕೊಂಡು ಎಕ್ಸಾಮ್ ಬರಿತೀನಿ ಅಂತ ಅವ್ನು ಹೇಳಿದ. ಹಾಗಾಗಿ ಸಿಬ್ಬಂದಿಗಳೇನು ಹೇಳಿದ್ರು, ಜನಿವಾರ ತೆಗೆದೇ ಎಕ್ಸಾಮ್ ಬರಿ ಅಂತ ಅವನಿಗೆ ಹೇಳಿದ್ರು. ಆ ವಿಷಯಕ್ಕೆ ಅವನು ಎಕ್ಸಾಮ್ ಕೂಡ ಬರ್ದಿದ್ದಿಲ್ಲ. ಹಾಗಾಗಿ ಏನೋ ಕಾಲೇಜ್ ಪ್ರಿನ್ಸಿಪಲ್ ಆದ್ರು ಮತ್ತೊಬ್ಬರು ಇನ್ನೊಬ್ಬ ಸಿಬ್ಬಂದಿಗೆ ಒಂದು ಆಲ್ರೆಡಿ ಈಗ ಕರ್ನಾಟಕ ಬೋರ್ಡ್ ಇದು ಕಾಲೇಜ್ ಆಡಳಿತ ಮಂಡಳಿ ಅವ್ರನ್ನ ಡಿಸ್ಮಿಸ್ ಮಾಡಿದೆ. ಹಾಗಾಗಿ ಇದೇ ರೀತಿ ಗೊತ್ತಾ ಬೆಳಗ್ಗೆ ಒಂದು ಈಶ್ವರ್ ಖಂಡ್ರೆ ಅವ್ರನ್ನ ಭೇಟಿ ನೀಡಿ ಏನೋ ಆ ಕುಟುಂಬಸ್ಥರಿಗೆ ಮತ್ತೆ ಅಂದ್ರೆ ನನ್ನ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತೀನಿ, ನಾನು ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅವ್ನು ಯಾವ ಕೋರ್ಸ್ ಮಾಡಿದ್ರು ಕೂಡ ನಮ್ಮ ಕಾಲೇಜಲ್ಲಿ ಫ್ರೀ ಸೀಟ್ ಕೊಡ್ತೀನಿ. ಭೀಮಣ್ಣ ಖಂಡ್ರೆ ಭಾಲ್ಕಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆ ಕಾಲೇಜಲ್ಲಿ ನಾನು ಸೀಟ್ ಕೊಡ್ತೀನಿ ಅಂತ ಅವರಿಗೆ ಭರವಸೆ ಕೊಟ್ಟಿದ್ರು. ಮತ್ತೊಂದು ಕಡೆ ಸಚಿನ್ ಸಚಿವ್ರತ್ ಅವರ ತಾಯಿ ಹೇಳ್ತಾ ಇದ್ರು, ನನ್ನ ಮಗನ ಆಸೆ ಬೆಂಗಳೂರಲ್ಲಿ ಒಳ್ಳೆ ಕಾಲೇಜಲ್ಲಿ ಓದೋಂತ ಆಸೆ ಇದೆ ನನ್ನ ಮಗನಿಗೆ, ಇಲ್ಲೂ ಅದು ಇಲ್ಲ ಬೆಂಗಳೂರಲ್ಲಿ ಆದ್ರೂ ಕೂಡ್ಸ್ರು ಒಳ್ಳೇದು ಅಂತ ಎಲ್ಲೋ ಒಂದ್ ಕಡೆ ಅವರ ತಾಯಿ ಮಾತಾಡ್ತಾ ಇದ್ರು. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಡೀಟೇಲ್ಸ್ಗಾಗಿ.